ಪ್ರಿಯ BK9 ನ್ಯೂಸ್ ವೀಕ್ಷಕರೇ, ಕೆವಿ ನ್ಯೂಸ್ ವೀಕ್ಷಕರೇ, ಇವತ್ತಿನ ದಿವಸ ನಾವು ಬೀದರ್ ಜಿಲ್ಲೆ ಹುಮ್ನಾಬಾದ್ ಮಾನ್ಯ DYSP ಸಾಹೇಬರು ನಮ್ಮ BK9 ನ್ಯೂಸ್ ಕೆವಿ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಸಲುವಾಗಿ ಅವರ ಸಮಸ್ತ ನಾಡಿನ ಜನತೆಗೆ ಅವರ ಮೆಸೇಜ್, ಅವರ ಸಂದೇಶ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು JS ನ್ಯಾಮಗೌಡ್ರು ಅಂತೇಳಿ. ನಾನು DYSP ಹುಮ್ನಾಬಾದ್ ಅಂತ ಕರ್ತವ್ಯ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲ ವೀರಭದ್ರೇಶ್ವರ ಭಕ್ತರಿಗೆ ವೀರಭದ್ರೇಶ್ವರ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಜಾತ್ರೆಯು ಅತಿ ವಿಜೃಂಭಣೆ ದಿನ 25, 26, 27 ಜರುಗುತ್ತೆ. ಅದಕ್ಕೆಲ್ಲ ಭಕ್ತರು ಎಲ್ಲರೂ ಸಹಿತ ಸದರಿ ಜಾತ್ರೆಗೆ ಬಂದು ನೀವೆಲ್ಲರೂ ಪಾಲ್ಗೊಂಡು ತಾವೆಲ್ಲರೂ ವೀರಭದ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಮನ ತುಂಬಿ ಹೋಗಲಿಕ್ಕೆ ಕೇಳ್ಕೊಳ್ತೇನೆ. ಮತ್ತು ಈ ಜಾತ್ರೆಯಲ್ಲಿ ಸುಮಾರು 1 ಲಕ್ಷದಿಂದ 3 ಲಕ್ಷ ಜನ ಬರುವ ನಿರೀಕ್ಷೆ ಇದೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು 2 DYSP, 1 SP ಹಾಗೂ 1,000 ಜನ ಪೊಲೀಸರನ್ನು ಬಂದೋಬಸ್ತಿಗೆ ಅಳವಡಿಸ್ಕೊಂಡಿವೆ. ಅದರ ಜೊತೆಗೆ ಒಂದು 6 KSRP, 8 DR ಪಾರ್ಟಿಗಳು ಸಹಿತ ಇರ್ತವೆ. ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯ ಸ್ವಾಟ್ ಟೀಮ್ ಮತ್ತು ದ್ರೋಣ ಸಹಿತ ನಾವು ಹಾರಿಸ್ತಾ ಇದ್ದೇವೆ. ಎಲ್ಲ ಬಂದೋಬಸ್ತುಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ದಿನಾಂಕ 24, 25, 26ರಂದು ನಗರದಲ್ಲಿ ಸುಮಾರು 1 ಲಕ್ಷ ಜನ ಬರೋದರಿಂದ ಜನ ದಟ್ಟಣೆ ಇರೋದರಿಂದ ಯಾವುದೇ ವಾಹನಗಳನ್ನು ನಗರದಲ್ಲಿ ಬಿಡೋದನ್ನು ನಿಷೇಧಿಸಲಾಗಿದೆ. ಅದಕ್ಕಾಗಿ ಯಾರು ಹೈದರಾಬಾದ್ ರೋಡಿಂದ ಬರ್ತೀರಿ ಅವರಿಗೆ ರಾಮನ್ ರಾಜ್ ಹತ್ತಿರ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ. ಯಾರು ಈ ಕಲ್ಲೂರು ರೋಡ್ ಕಡೆಯಿಂದ ಬರ್ತೀರಾ ಅವರಿಗೆ ಬಂಡಿ ಇದರಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಯಾರು ಬೀದರ್ ಕಡೆಯಿಂದ ಬರ್ತೀರಾ ಅವರಿಗೆ ಹಳೆ ತಹಸೀಲ್ ಆಫೀಸ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಯಾರು ವೀರಭದ್ರೇಶ್ವರ ದೇವಸ್ಥಾನ ಹಿಂದ್ಗಡೆಯಿಂದ ಬರ್ತೀರಾ ಅವರಿಗೆ ದುಮ್ಮನ್ಸೂರು ಹತ್ತಿರ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲ ಭಕ್ತರಿಗೆ ಕೇಳ್ಕೊಳ್ತೇನಂತಂದರೆ ತಮ್ಮ ವಾಹನಗಳನ್ನು ಅಲ್ಲಿವರೆಗೆ ತೆಗೆದುಕೊಂಡು ಬಂದು ಅಲ್ಲಿ ಸರಿಯಾಗಿ ಪಾರ್ಕಿಂಗ್ ಮಾಡಿ ದೇವರ ದರ್ಶನ ಪಡೆದುಕೊಳ್ಳಲಿಕ್ಕೆ ಕೋರಲಾಗಿದೆ. ತಮಗಾಗಿ ಹುಮ್ನಾಬಾದಿನ ಎಲ್ಲ ಸಮಸ್ತ ಭಕ್ತಾದಿಗಳು ತಮಗೆ ದಿನಾಂಕ 25 ಮತ್ತು 26ರಂದು ತಮಗೆ ಭಕ್ತರು ಪ್ರಸಾದಗಳ ವ್ಯವಸ್ಥೆಗಳನ್ನು ಎಲ್ಲರೂ ಮಾಡಿರ್ತಾರೆ. ಎಲ್ಲರೂ ಸಹಿತ ಬಂದು ಭಕ್ತರ ಪ್ರಸಾದಗಳನ್ನು ಪಡೆದುಕೊಂಡು ವೀರಭದ್ರೇಶ್ವರ ದರ್ಶನ ಪಡೆದುಕೊಳ್ಳಕ್ಕೆ ಕೊಡ್ಕೊಳ್ತೇನೆ. ಅದರ ಜೊತೆಗೆ ದಿನಾಂಕ 26ರಂದು ಅಗ್ಗಿ ಆಗತ್ತೆ ಮತ್ತು 27ರಂದು ತೇರಿರುತ್ತೆ. 26ನೇ ತಾರೀಕಿಗೆ ಬೆಳಗ್ಗೆ 6ರಿಂದ 7 ಗಂಟೆ ಒಳಗೆ ಅಗ್ಗಿ ಆಗುತ್ತೆ. 27ನೇ ತಾರೀಕಿಗೆ ಬೆಳಗ್ಗೆ 6 ಗಂಟೆಯಿಂದ 9 ಅಥವಾ 9:30 ಒಳಗೆ ತೇರಾಗುತ್ತೆ. ಇದಕ್ಕೂ ಸಹಿತ ನಾವು ಸೂಕ್ತ ಬಂದೋಬಸ್ತುಗಳನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಹಿತ ವಿಶೇಷ ದರ್ಶನ ಮಾಡಲಿಕ್ಕೆ ಕಮಿಟಿಯವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ನನ್ನ ತಾಯಂದಿರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಒಂದು ಸೂಚನೆ, ತಾವು ಬರಬೇಕಾಗಿತ್ತು ಅಂತಂದರೆ ಹಬ್ಬ ಅಂತಿಕೊಂಡು ಹೇಳಿ ಕೊರಳಲ್ಲಿ ಹಾಗೂ ಕೈಯಲ್ಲಿ ಮತ್ತು ಪಾಕೆಟನ್ನು ಇಟ್ಕೊಂಡು ದುಡ್ಡನ್ನು ಇಟ್ಕೊಂಡಿರ್ತೀರಿ, ಬಂಗಾರ ಸಾಮಾನು ಇಟ್ಕೊಂಡಿರ್ತೀರಿ. ಸಾಧ್ಯವಾದಷ್ಟು ಯಾರೂ ಸಹಿತ ಬಂಗಾರ ಸಾಮಾನುಗಳನ್ನು ತಾವು ಹಾಕ್ಕೊಂಡು ಬರಬೇಡ್ರಿ. ಹಾಕ್ಕೊಂಡು ಬಂದರೂ ಸಹಿತ ಅದ್ರ ಬಗ್ಗೆ ಅತಿ ಜೋಪಾನವನ್ನು ತಾವು ಇಟ್ಕೋಬೇಕು. ಯಾರೂ ಸಹಿತ ಮಾರು ಹೋಗಬೇಡ್ರಿ ದೇವರ ಜಾತ್ರೆಯಲ್ಲಿ. ಅದರ ಜೊತೆಗೆ ತಾವು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿರ್ತೀರ, ಮಕ್ಕಳನ್ನು ಕರ್ಕೊಂಡು ಬಂದಾಗ ಸಹಿತ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡು ಯಾವುದೇ ರೀತಿಯ ನಿಷ್ಕಾಳತನಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡಿ. ಆದಾಗ್ಯೂ ಕೂಡ ಪೊಲೀಸ್ ಇಲಾಖೆದವರಿಗೆ ನಿಮಗೇನಾದರೂ ಇತ್ತು ಅಂತಂದರೆ 112ಗೆ ಕಾಲ್ ಮಾಡಿ. ಇಲ್ಲಾಂದರೆ ಪೊಲೀಸ್ ಇಲಾಖೆಯಲ್ಲಿ ನಾವು 6 ಕಡೆ ನಮ್ಮ ಔಟ್ಪೋಸ್ಟನ್ನು ಮಾಡಿಕೊಂಡೇವೆ. ಔಟ್ಪೋಸ್ಟ್ ಹತ್ತಿರ ಪೊಲೀಸ್ ಇರ್ತಾರೆ, ಸಹಾಯವಾಣಿ ಇರುತ್ತೆ. ಅಲ್ಲಿ ಬಂದು ನೀವು ಕೇಳಿದ್ರಂತಂದರೆ ಯಾವುದೇ ಮಗು ಯಾರಿಗಾದ್ರು ಸಿಕ್ತಂತಂದರೆ ಔಟ್ಪೋಸ್ಟ್ನಲ್ಲಿ ತಂದು ಕೊಡಲಿಕ್ಕೆ ಕೋರಿಕೊಳ್ತೇನೆ. ಅದರ ಜೊತೆಗೆ ಯಾರಿಗೆ ಮಗು ಕಳೆದಿತ್ತು ಅಂತ ಸಹಿತ ಅಲ್ಲಿ ಔಟ್ಪೋಸ್ಟಲ್ಲಿ ಬಂದರೆ ನಾವು ನಿಮ್ಮ ಮಗುವನ್ನು ಸುರಕ್ಷಿತವಾಗಿ ನಿಮಗೆ ಕೊಡ್ತೇವೆ. ಅದರ ಜೊತೆಗೆ ಏನಾದರೂ ನಿಮಗೆ ವೈದ್ಯಕೀಯ ಚಿಕಿತ್ಸೆಗೂ ಕುರಿತು ದೇವಸ್ಥಾನ ಮತ್ತು ಅಗ್ಗಿ ಹತ್ತಿರ ಮತ್ತು ದವಾಖಾನೆ 3 ವೈದ್ಯಕೀಯ ಚಿಕಿತ್ಸೆಗೂ ಸಹಿತ ವ್ಯವಸ್ಥೆ ಮಾಡಲಾಗಿದೆ. ಅದೊಂದು ಸಹಿತ ಗುರುವರನ್ನ ಸ್ಮರಣೆಯನ್ನು ಮಾಡಿ ಶ್ರೀರಾಮಚಂದ್ರನ ಮನಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಕಾರಣಪುರುಷನಾಗಿರುವಂತಹ ಬಜರಂಗ್ ಬಲಿಯನ್ನ ಮನಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ ಈ ಒಂದು ಸುಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ CMCಯ ಸದಸ್ಯರನ್ನು ಮೊದಲುಗೊಂಡು ಎಲ್ಲ ಕಾರ್ಯಕರ್ತರೇ ಹಾಗೂ ಈ ಹನುಮಾನ ದೇವಸ್ಥಾನದ ಪಂಚ ಕಮಿಟಿಯ ಎಲ್ಲ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಪದಾಧಿಕಾರಿಗಳೇ, ಸಂಪತ್ತರೇ, ನಿರೂಪಣೆಕಾರರೇ,